ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಮನೆ ಅಂಗಳಕ್ಕೆ ಬೆಳಗ್ಗೆನೆ ಯಾಕೆ ನೀರು ಹಾಕಬೇಕು? ಕಾರಣ ತಿಳಿದ್ರೆ ಶಾಕ್ ಆಗ್ತೀರಾ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು, ಸೋಲಿರಬಾರದು. ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಹಲವಾರು ಜನ ಮನೆಯ ಮುಖ್ಯ ದ್ವಾರದ ಮುಂದೆ ನೀರು ಸಿಂಪಡಿಸೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಮಾತ್ರ ಸಿಗುತ್ತೆ ಅಂತ ಭಾವಿಸ್ತಾರೆ. ಆದ್ರೆ ಮನೆಯ ಮುಖ್ಯ ದ್ವಾರದ ಮುಂದೆ ನೀರು ಹಾಕೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದದ ಜೊತೆಗೆ ಮನೆಯಿಂದ ಎಲ್ಲಾ ಘರ್ಷಣೆಗಳು, ತೊಂದರೆಗಳು, ನೆಗೆಟಿವಿಟಿ ಕೂಡ ದೂರವಾಗುತ್ತವೆ. ಅಷ್ಟೇ ಅಲ್ಲ, ಇದರಿಂದ ಮತ್ತೊಂದು ಪ್ರಯೋಜನ ಕೂಡ ಸಿಗತ್ತೆ. ಅದೇನು ಅಂತಂದ್ರೆ ಪೂರ್ವಜರ ಶಾಪದಿಂದ ಮುಕ್ತಿ ಸಿಗತ್ತೆ. ಹೌದು, ನಮ್ಮ ಪಿತೃಗಳು ಅಥವಾ ಪೂರ್ವಜರ ಶಾಪವು ತುಂಬಾನೇ ಗಂಭೀರ ಮತ್ತು ಅಪಾಯಕಾರಿಯಾಗಿರುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ನಾವು ರಾತ್ರಿ ಮಲಗಿದ ಬಳಿಕ ನಮ್ಮ ಪೂರ್ವಜರು ನಮ್ಮ ಮನೆ ಬಾಗಿಲಲ್ಲಿ ವಿಶ್ರಾಂತಿ ಪಡೆಯೋದಕ್ಕೆ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಮನೆಯ ಬಾಗಿಲ ಮುಂದೆ ತಣ್ಣೀರು ಹಾಕೋದ್ರಿಂದ ಪೂರ್ವಜರು ಸಂತೋಷಗೊಂಡು ನೀರು ಕುಡಿತಾರಂತೆ. ಜೊತೆಗೆ ನಮ್ಮನ್ನ ಆಶೀರ್ವದಿಸ್ತಾರೆ ಅನ್ನೋ ನಂಬಿಕೆ ತಲತಲಾಂತರಗಳಿಂದ ಬಂದಿದೆ. ಅಂಗಳಕ್ಕೆ ನೀರು ಹಾಕೋದ್ರಿಂದ ಇಷ್ಟೇನ ಲಾಭ ಅಂತ ನೀವು ಕೇಳಬಹುದು. ಖಂಡಿತ ಅಲ್ಲ. ಇದರಿಂದ ನಕಾರಾತ್ಮಕ ಶಕ್ತಿಯಿಂದ ಮುಕ್ತಿ ಕೂಡ ದೊರೆಯುತ್ತೆ. ಹೌದು, ಕುಟುಂಬದ ಯಾವುದೇ ಸದಸ್ಯರು ಅಥವಾ ಕುಟುಂಬದಿಂದ ದೂರ ವಾಸಿಸುವ ಯಾವುದೇ ವ್ಯಕ್ತಿ ದೆವ್ವ, ಮಾಟಮಂತ್ರ ಅಥವಾ ಕೆಟ್ಟ ಕಣ್ಣು ಮೊದಲಾದ ಗಂಭೀರ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ಬೆಳಗ್ಗೆ ಎದ್ದ ನಂತರ ಮನೆಯ ಮುಖ್ಯ ದ್ವಾರದ ಎದುರು ನೀರನ್ನ ಸಿಂಪಡಿಸಿ. ಇದರಿಂದ ಮನೆಗೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿಯ ಪ್ರವೇಶ ಆಗೋದಿಲ್ಲ. ನೀವು ನಿರಂತರವಾಗಿ ಇದನ್ನ ಮಾಡ್ತಾ ಬಂದ್ರೆ ಭೂತ, ಪ್ರೇತ, ಮಾಟಮಂತ್ರಗಳಿಂದ ನೀವು ಮುಕ್ತಿ ಪಡಿಬಹುದು. ವೀಕ್ಷಕರೇ, ನೀವು ಅಂಗಳಕ್ಕೆ ನೀರನ್ನ ಪ್ರತಿದಿನ ಸಿಂಪಡಿಸೋದೇನೋ ಸರಿ, ಆದ್ರೆ ಸರಿಯಾದ ನಿಯಮಗಳನ್ನ ಪಾಲಿಸ್ತೀರಾ? ಹೌದು, ಮನೆಯ ಅಂಗಳಕ್ಕೆ ನೀರು ಸಿಂಪಡಿಸೋದು ಎಷ್ಟು ಪ್ರಯೋಜನಕಾರಿಯೋ ನಿಯಮಗಳನ್ನ ಅರ್ಥ ಮಾಡಿಕೊಳ್ಳೋದು ಮತ್ತು ಅನುಸರಿಸೋದು ಅಷ್ಟೇ ಮುಖ್ಯ. ಹಾಗಿದ್ರೆ ಆ ನಿಯಮಗಳು ಯಾವುವು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಮನೆಯ ಮುಖ್ಯಸ್ಥೆಯು ರಾತ್ರಿ ಇಡೀ ನೀರನ್ನ ಸಂಗ್ರಹಿಸಿದ ಮಡಿಕೆಯಿಂದ ಅಥವಾ ಯಾವುದೇ ಕುಡಿಯುವ ನೀರಿನ ಮಡಿಕೆಯಿಂದ ನೀರನ್ನ ತಗೊಂಡು ಅದರಿಂದ ಮಾತ್ರ ಅಂಗಳಕ್ಕೆ ನೀರನ್ನ ಹಾಕಬೇಕು. ಬೆಳಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಇದನ್ನ ಮಾಡೋದಕ್ಕೆ ಮರಿಬೇಡಿ. ಮುಖ್ಯದ್ವಾರ ತೆರೆದ ಬಳಿಕ ಯಾವುದೇ ಪೊರಕೆ, ಇನ್ನಿತರೆ ಯಾವುದೇ ವಸ್ತುಗಳನ್ನ ಬಳಕೆ ಮಾಡದೆ ಕೈಯಲ್ಲಿ ನೀರನ್ನ ಸಿಂಪಡಿಸಿ. ಇದರಿಂದ ಮನೆಗೆ ಎಲ್ಲಾ ರೀತಿಯಲ್ಲೂ ಒಳ್ಳೆಯದೇ ಆಗತ್ತೆ. ಹಾಗೇನೆ ವೀಕ್ಷಕರೇ, ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಇವಾಗ ಮನೆಯ ಅಂಗಳದಲ್ಲಿ ನೀರು ಹಾಕೋ ಸರಿಯಾದ ವಿಧಾನ ಯಾವುದು ಅನ್ನೋದನ್ನ ನೋಡೋಣ. ಮನೆಯ ಅಂಗಳದಲ್ಲಿ ನೀರನ್ನ ಸಿಂಪಡಿಸೋದಕ್ಕೆ ನೀವು ಸ್ನಾನ ಮಾಡಿಯೇ ಮಾಡಬೇಕು ಅನ್ನೋ ನಿಯಮ ಯಾವುದೂ ಇಲ್ಲ. ನೀವು ನಿದ್ರೆಯಿಂದ ಎದ್ದ ತಕ್ಷಣ ಒಂದು ಪಾತ್ರೆಯಲ್ಲಿ ಕುಡಿಯುವ ನೀರನ್ನ ತುಂಬಿಸಿ, ಅಥವಾ ಮುನ್ನಾ ದಿನ ರಾತ್ರಿಯೇ ಒಂದು ಪಾತ್ರೆಯಲ್ಲಿ ನೀರನ್ನ ತೆಗೆದಿಟ್ಕೊಂಡು ಮಾರನೇ ದಿನ ಅದೇ ನೀರನ್ನ ಬಳಸಿ. ಈಗ ಮನೆಯ ಮುಖ್ಯ ದ್ವಾರವನ್ನ ತೆರೆಯಿರಿ. ನೀರಿನ ಪಾತ್ರೆಯನ್ನ ನಿಮ್ಮ ಎಡಗೈಯಲ್ಲಿ ಹಿಡ್ಕೊಳ್ಳಿ.
ಮತ್ತು ನಿಮ್ಮ ಬಲಗೈಯಲ್ಲಿ ನೀರನ್ನ ತಗೊಂಡು ಓಂ ನಮೋ ಭಗವತೆ ವಾಸುದೇವಾಯ ಅಂತ ವಾಸುದೇವನ ನಾಮವನ್ನ ಜಪಿಸ್ತಾ ನಿಮ್ಮ ಕೈಗಳಿಂದ ನಿಮ್ಮ ಮನೆಯ ಹೊಸ್ತಿಲ ಮೇಲೆ ಸಿಂಪಡಿಸಿ. ಬಳಿಕ ಮನೆಯ ಅಂಗಳಕ್ಕೆ ನೀರನ್ನ ಹಾಕಿ. ಮುಖ್ಯ ದ್ವಾರದಲ್ಲಿ ನೀರನ್ನ ಸಿಂಪಡಿಸೋದಕ್ಕೆ ನೀವು ಸ್ನಾನ ಮಾಡಬೇಕಾಗಿಲ್ಲ, ಆದ್ರೆ ಪೊರಕೆ ಬಳಕೆ ಮಾಡಬಾರದು ಅನ್ನೋದು ನೆನಪಲ್ಲಿರಲಿ. ಮನೆಯ ಅಂಗಳಕ್ಕೆ ನೀರನ್ನ ಸಿಂಪಡಿಸೋದ್ರಿಂದ ತುಂಬಾನೇ ಘೋರವಾದ ಪೂರ್ವಜರ ಶಾಪಗಳನ್ನು ಕೂಡ ನಿವಾರಿಸಬಹುದು. ಹಾಗಂತ ಇದನ್ನ 1 ದಿನ 2 ಅಥವಾ 10 ದಿನಗಳವರೆಗೆ ಮಾಡಿ ಇವಾಗ ಪೂರ್ವಜರ ಕೋಪ ಕಡಿಮೆ ಆಗಿರಬಹುದು, ಇನ್ನು ಮಾಡೋದಿಲ್ಲ ಅಂತ ಅನ್ಕೊಳ್ಬೇಡಿ. ಇದರಿಂದ ಏನನ್ನೂ ಸಾಧಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನೆನಪಲ್ಲಿಡಿ. ಈ ನಿಯಮವನ್ನ ನೀವು ದೀರ್ಘಕಾಲದವರೆಗೆ ನಿಮ್ಮ ದೈನಂದಿನ ದಿನಚರಿಯಲ್ಲಿ ಸೇರಿಸ್ಕೊಳ್ಬೇಕು. ನೀವಿದನ್ನ 6 ತಿಂಗಳು, 1 ವರ್ಷ ಅಥವಾ 2 ವರ್ಷಗಳ ಕಾಲ ಮಾಡೋದನ್ನ ಮುಂದುವರಿಸಿದ್ರೆ ನೀವು ಖಂಡಿತವಾಗಿಯೂ ಪೂರ್ವಜರ ಶಾಪದಿಂದ ಮುಕ್ತಿ ಪಡಿತೀರಿ. ಪೂರ್ವಜರ ಆಶೀರ್ವಾದವು ನಿಮಗೆ ಸಿಗುತ್ತೆ. ಪ್ರತಿದಿನ ನೀರು ಹಾಕೋದೇನೋ ಸರಿ, ಆದ್ರೆ ಋತುಚಕ್ರದ ಸಮಯದಲ್ಲಿ ಏನ್ ಮಾಡಬೇಕು ಅನ್ನೋ ಯೋಚನೆ ಮಹಿಳೆಯರಿಗೆ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಮನೆಯ ಮಹಿಳೆಯರೇ ಅಂಗಳಕ್ಕೆ ನೀರು ಹಾಕೋ ಜವಾಬ್ದಾರಿಯನ್ನ ಹೊಂದಿರ್ತಾರೆ. ಆದ್ರೆ ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಹೆಚ್ಚಿನ ಸಮಸ್ಯೆಗಳನ್ನ ಹೊಂದಿರ್ತಾರೆ. ಆವಾಗ ಅಂಗಳಕ್ಕೆ ನೀರ್ ಹಾಕ್ಬೇಕಾ ಅಥವಾ ಬೇಡ್ವಾ ಅನ್ನೋ ಗೊಂದಲದಲ್ಲಿಯೂ ಕೂಡ ಅವರಿರ್ತಾರೆ. ಒಂದ್ ವೇಳೆ ನೀರ್ ಹಾಕದೇ ಇದ್ರೆ ಮತ್ತೆ ಪಿತೃಗಳು ತೊಂದರೆಗೊಂಡ್ರೆ ಏನ್ ಮಾಡೋದು, ಅಥವಾ ಮುಟ್ಟಿನ ಸಮಯದಲ್ಲಿ ನೀರನ್ನ ಹಾಕಿದ್ರೆ ತೊಂದರೆ ಉಂಟಾಗುತ್ತಾ ಅನ್ನೋ ಗೊಂದಲ ಕೂಡ ಇರುತ್ತೆ. ನಿಮಗೂ ಅಂಥ ಯೋಚನೆ ಬರ್ತಾ ಇದ್ರೆ ಚಿಂತೆ ಬೇಡ. ಮುಟ್ಟಿನ ಸಮಯದಲ್ಲೂ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ, ಅಂಗಳಕ್ಕೆ ನೀರನ್ನ ಖಂಡಿತವಾಗಿಯೂ ಚಿಮುಕಿಸಬಹುದು. ಇದರಿಂದ ಯಾವುದೇ ರೀತಿಯಲ್ಲಿ ಹಾನಿಯಾಗೋದಿಲ್ಲ. ನೀವಿದನ್ನ ನಿಯಮಿತವಾಗಿ ಮಾಡ್ತಾ ಬನ್ನಿ. ವೀಕ್ಷಕರೇ, ಮತ್ತೊಂದು ಮುಖ್ಯವಾದ ವಿಚಾರವನ್ನ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಮನೆಯ ಮುಖ್ಯ ದ್ವಾರದ ಮೇಲೆ ಸಿಂಪಡಿಸಬೇಕಾದ ನೀರನ್ನ ರಾತ್ರಿ ತಾಮ್ರದ ಪಾತ್ರೆಯಲ್ಲಿ ಇರಿಸಿ. ಬೆಳಗ್ಗೆ ಅದಕ್ಕೆ ಸ್ವಲ್ಪ ಅರಿಶಿನ ಸೇರಿಸಿ ಆ ನೀರನ್ನ ಮುಖ್ಯ ದ್ವಾರದ ಮೇಲೆ ಅಂಗಳಕ್ಕೆ ಸಿಂಪಡಿಸೋದಕ್ಕೆ ಪ್ರಾರಂಭಿಸಿದ್ರೆ ಒಂದೇ 1 ವಾರದೊಳಗೆ ನಿಮ್ಮ ಮನೆಯಲ್ಲಿನ ಅತ್ಯಂತ ಭಯಾನಕ ಜಗಳಗಳು, ಕಲಹಗಳು, ಭಿನ್ನಾಭಿಪ್ರಾಯಗಳು ಎಲ್ಲವೂ ಕೂಡ ಮಾಯವಾಗೋದನ್ನ ನೀವು ನೋಡ್ತೀರಿ. ಅರಿಶಿನದ ಕೆಲಸ ಅಂತಂದ್ರೆ ಮನೆ, ಕುಟುಂಬ ಮತ್ತು ಜೀವನದಲ್ಲಿ ಸಂತೋಷ ಹಾಗೂ ಸಮೃದ್ಧಿಯನ್ನ ತರೋದು. ಹಾಗಾಗಿ ನಿಮ್ಮ ಮನೆಯಲ್ಲಿ ಪದೇ ಪದೇ ಜಗಳ, ಕಲಹ ನಡೀತಾ ಇದ್ರೆ ನೀರಿಗೆ ಅರಿಶಿನ ಬೆರೆಸಿ ಅಂಗಳಕ್ಕೆ ನೀರ್ ಹಾಕಿ ಸಾಕು. ಇನ್ನು ನಿಮ್ಮ ಮನೆಯಲ್ಲಿ ಯಾರ ಮೇಲಾದ್ರೂ ಕೆಟ್ಟ ದೃಷ್ಟಿ ಬಿದ್ದು ಬಳಲ್ತಾ ಇದ್ರೆ ಅಥವಾ ಯಾರಾದ್ರೂ ವಾಮಾಚಾರಕ್ಕೆ ಬಲಿಯಾಗಿದ್ರೆ ಮುಖ್ಯ ದ್ವಾರಕ್ಕೆ ಸಿಂಪಡಿಸುವ ನೀರಲ್ಲಿ 1 ಚಿಟಿಕೆ ಹರಳೆಣ್ಣೆಯನ್ನ ಸೇರಿಸಿ ಸಿಂಪಡಿಸಿ. ಇದು ನಿಮ್ಮ ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನ ತ್ವರಿತವಾಗಿ ತೆಗೆದುಹಾಕುತ್ತೆ. ಅಷ್ಟೇ ಅಲ್ಲ, ಮನೆಯ ಮುಖ್ಯ ದ್ವಾರದಲ್ಲಿ ನೀರನ್ನ ಸಿಂಪಡಿಸೋದ್ರಿಂದ ಸಮೃದ್ಧಿ ಹೆಚ್ಚಾಗುತ್ತೆ. ಹೌದು, ನೀರಲ್ಲಿ ಸ್ವಲ್ಪ ರೋಸ್ ವಾಟರ್, ಸುಗಂಧ ದ್ರವ್ಯವನ್ನ ಬೆರೆಸಿ ಮುಖ್ಯ ದ್ವಾರದಲ್ಲಿ ನೀರು ಹಾಕಿದ್ರೆ ಕೆಲವೇ ದಿನಗಳಲ್ಲಿ ನಿಮ್ಮ ಮನೆಯಿಂದ ಬಡತನವನ್ನ ತೆಗೆದುಹಾಕುವ ಕೆಲಸವನ್ನ ಇದು ಮಾಡುತ್ತೆ. ಜೊತೆಗೆ ನಗು, ಸಂತೋಷ, ಸಮೃದ್ಧಿ ಜೊತೆಗೆ ಸಂಪತ್ತನ್ನ ತರುತ್ತೆ. ಇನ್ನು ಕೊನೆಯದಾಗಿ ಹೇಳಬೇಕು ಅಂತಂದ್ರೆ, ನಿಮಗೆ ಎಲ್ಲಾ ರೀತಿಯ ಯಶಸ್ಸು ಸಿಗಬೇಕು ಅಂತಂದ್ರೆ ನೀವು ಅಂಗಳಕ್ಕೆ ಅಥವಾ ಮುಖ್ಯ ದ್ವಾರದ ಮುಂದೆ ನೀರು ಹಾಕೋ ಕೆಲಸವನ್ನ ಸೂರ್ಯೋದಯಕ್ಕೂ ಮುನ್ನ ಮಾಡಬೇಕು ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ. ವೀಕ್ಷಕರೇ, ನೋಡಿದ್ರಲ್ವಾ, ಮನೆ ಅಂಗಳಕ್ಕೆ ಬೆಳಗ್ಗೆನೆ ಯಾಕೆ ನೀರು ಹಾಕಬೇಕು? ಕಾರಣ ತಿಳಿದ್ರೆ ಶಾಕ್ ಆಗ್ತೀರಾ ಅನ್ನೋ ಮಾಹಿತಿಯನ್ನ ತಿಳಿಸಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ವಿಡಿಯೋಗೆ ಈಗಲೇ 1 ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.